ಇವತ್ತು ನಾನು ಹೇಳ್ತಾ ಇರೋದು ಮೆಂತೆ ಬಗ್ಗೆ. ಮೆಂತೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕಹಿ ಆದ್ರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಇದು ಸಿಹಿ ಅಂತಾನೆ ಹೇಳಬಹುದು. ಕೆಲವೊಬ್ರು ಅಷ್ಟೊಂದು ಇಷ್ಟಪಡೋದಿಲ್ಲ ಕಹಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ತರ ಮಾಡಿ ನಾವು ಬಳಸೋದ್ರಿಂದ ಮೆಂತೆಯಲ್ಲಿರುವಂತಹ ಬೆನಿಫಿಟ್ಸ್ಗಳು ಕೂಡ ನಮಗೆ ಸಿಗ್ತವೆ. ಹಾಗೇನೆ ಅಷ್ಟೊಂದು ಕಹಿ ಕೂಡ ಅನ್ಸೋದಿಲ್ಲ. ಹಾಗಾದ್ರೆ ಯಾವ ರೀತಿ ನಾವು ಮೆಂತೆಯನ್ನ ಬಳಸಬಹುದು, ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾವು ಮೆಂತೆಯನ್ನ ಯಾವುದೇ ಆಹಾರದಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಅದಕ್ಕಿಂತ ಒಂದು ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಇವತ್ತು ನಾನು ಹೇಳೋ ತರ ಮೆಂತೆ ನೀರನ್ನ ನಾವು ಮಾಡಿ ಕುಡಿಬಹುದು. ಈ ಮೆಂತೆ ನೀರನ್ನ ಮಾಡಿ ಕುಡಿಯೋದ್ರಿಂದ ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅಂತವರಿಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇದರಿಂದಾಗಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗೇನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೆಯದಿದು. ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಅಥವಾ ಎಕ್ಸ್ಟ್ರಾ ಫ್ಯಾಟ್ ಅನ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಮೆಂತೆ ನೀರಿಗಿರುತ್ತೆ. ಹಾಗಾಗಿ ಈ ತರ ಮಾಡಿ ನಾವು ಮೆಂತೆ ನೀರನ್ನ ಕುಡಿಯೋದ್ರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇದರ ಜೊತೆಯಲ್ಲಿ ಜೀರ್ಣ ಸಂಬಂಧಿ ಸಮಸ್ಯೆಗಳು ಯಾರಿಗಾದ್ರೂ ಇದ್ರೆ ಅಂಥವರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಮೆಂತೆ ನೀರು. ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅದರ ಜೊತೆಯಲ್ಲಿ ನಾವು ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ರ ಈ ತರ ಸಮಸ್ಯೆಗಳು ಬರದೇ ಇರೋ ತರ ಕೂಡ ಕಾಪಾಡುತ್ತೆ. ಇನ್ನು ಕೂದಲಿನ ಆರೋಗ್ಯಕ್ಕೆ ಕೂಡ ಈ ಮೆಂತೆ ತುಂಬಾನೇ ಒಳ್ಳೆಯದು. ನಾವು ಹೇರ್ ಪ್ಯಾಕ್ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಬಳಸ್ತೀವಿ. ಆದ್ರೆ ನಾವು ಈ ತರ ಮೆಂತೆ ನೀರನ್ನ ಮಾಡಿ ಕುಡಿಯೋದ್ರಿಂದ ಕೂಡ ಕೂದಲಿಗೆ ತುಂಬಾನೇ ಒಳ್ಳೆಯದು. ಕೂದಲು ಏನಾದ್ರು ತುಂಬಾ ಡ್ರೈ ಆಗ್ತಾ ಇದ್ರೆ, ಹಾಗೇನೆ ತಲೆಯಲ್ಲಿ ಹೊಟ್ಟು ಇದ್ರೆ, ಇದೆಲ್ಲದಕ್ಕೂ ಕೂಡ ಈ ಮೆಂತೆ ನೀರು ಒಂದು ಸೊಲ್ಯೂಷನ್ ಅಂತಾನೆ ಹೇಳಬಹುದು. ಅದೇ ರೀತಿ ನಮ್ಮ ಕಿಡ್ನಿಗಳು ಆರೋಗ್ಯವಾಗಿ ಇರ್ಬೇಕಂತಾದ್ರೆ ಕೂಡ ಈ ಮೆಂತೆ ನೀರು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕಂತೂ ಬೆಸ್ಟ್ ಅಂತಾನೆ ಹೇಳಬಹುದು ಇದು. ಚರ್ಮದಲ್ಲಿ ಏನಾದ್ರೂ ಪದೇ ಪದೇ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಇದ್ರೆ, ಮೊಡವೆ ಆಗ್ತಾ ಇದ್ರೆ, ಹಾಗೇನೆ ಕಪ್ಪು ಕಲೆಗಳಿದ್ರೆ, ಇನ್ನು ಸುಕ್ಕು ನೆರಿಗೆ ಎಲ್ಲ ಇದ್ರೆ ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಮೆಂತೆ ನೀರು ತುಂಬಾನೇ ಒಳ್ಳೆಯದು. ಇವಾಗ ಈ ಮೆಂತೆ ನೀರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೆಂತೆ ನೀರು ಮಾಡೋದಕ್ಕೆ ಇವಾಗ ಫಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಫುಲ್ 1 ಲೋಟ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮೆಂತೆ ಕಾಳುಗಳನ್ನು ಈ ಥರ ನೀರಲ್ಲಿ ನೆನೆಸಿ ಮುಚ್ಚಿ ಇಟ್ಬಿಡಬೇಕು. ಬೆಳಿಗ್ಗೆ ಎದ್ದು ನಾವು ಈ ನೀರನ್ನು ಬಳಸಬಹುದು. ಇದರ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಪ್ರತಿದಿನ ಇಷ್ಟ ಆಗೋರು ಖಂಡಿತವಾಗ್ಲೂ ಕುಡಿಬಹುದು. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.